ನಮಸ್ಕಾರ. ಸೀನು ಜೊತೆ ಸಂಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಶೈಲಶ್ರೀ ಸುದರ್ಶನ್ ಅವರ ಬದುಕಿನ ಹಲವು ವಿಚಾರಗಳನ್ನ ಕೇಳಿದಾಗ ನಿಜವಾಗ್ಲೂ ನಾನಂತೂ ಐ ವಾಸ್ ಸ್ಪೆಲ್ ಬೌಂಡ್. ಅಂದ್ರೆ ಎಷ್ಟು ಆಶ್ಚರ್ಯ ಆಗತ್ತೆ ಅಂತ ಹೇಳಿದ್ರೆ, ಅವತ್ತಿನ ಕಾಲಘಟ್ಟದಲ್ಲೇ ಅವರು ವಿಮಾನದಲ್ಲಿ ಹಾರಾಟ ಮಾಡೋ ಮೂಲಕ ಗಗನಸಖಿಯಾಗಿ ಅವ್ರು ಮಾಡಿದಂಥ ಹಲವು ವಿಚಾರಗಳನ್ನ ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಂದ್ರೆ ಅಷ್ಟೆಲ್ಲ ನೋಡಿದವರು ಕೂಡ ಮತ್ತಿನ್ನೊಂದು ಕಡೆ ಮನೆಯ ಸಂಸ್ಕಾರ, ಟ್ರೆಡಿಷನಲ್ ಆಗಿರುವಂಥ ಅಲ್ಲಿನ ಎಲ್ಲ ಎಥಿಕ್ಸ್ನು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಅದರ ಜೊತೆಗೆ ಸಿನಿಮಾ ಕಡೆಗೂ ಮುಖ ಮಾಡ್ತಾರೆ. ಸಿನಿಮಾಗೆ ಬಂದ್ಮೇಲಂತೂ ನಿಜವಾಗ್ಲೂ ಎಲ್ರಿಗೂ ಸಖತ್ ಇಷ್ಟ ಆದಂಥ ಕಲಾವಿದೆ. ಜೊತೆಗೆ ಇನ್ನೊಂದು ಕಡೆ ವೀಣಾವಾದನ, ಮತ್ತೊಂದು ಕಡೆ ಭರತನಾಟ್ಯ, ಹೀಗೆ ಹಲವು ರೀತಿಯಲ್ಲಿ ಬಹುಮುಖ ಪ್ರತಿಭೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥ ಹೆಮ್ಮೆಯ ಕನ್ನಡದ ಅದ್ಭುತವಾದಂಥ ನಟಿ ಶ್ರೀಮತಿ ಶೈಲಶ್ರೀ ಸುದರ್ಶನ್ ನನ್ನ ಜೊತೆಗೆ ಮತ್ತೊಂದಷ್ಟು ಮಾತುಗಳನ್ನ, ಅದರಲ್ಲಿ ನಾವು ಕಳೆದ ಸಂಚಿಕೆಗಳಲ್ಲಿ ಮಾತನಾಡಬೇಕಾದ್ರೆ ಎಲ್ಲಿಗೆ ನಿಲ್ಲಿಸ್ಕೊಂಡಿದ್ವಿ ಗೊತ್ತಾ? ಸುದರ್ಶನ್ ಅವರು ಅವರ ಜೀವನಕ್ಕೆ ಪ್ರವೇಶ ಯಾವತ್ತಾದ್ರೂ ಹೇಗಾದ್ರೂ ಅದನ್ನೆಲ್ಲ ಇವಾಗ ಮಾತಾಡುವಂಥದ್ದು. ಸೊ ಎಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇದು ಸೀನು ಜೊತೆ ಸಂಮಾತು. ಎಸ್ ಶೈಲಶ್ರೀ ಅಮ್ಮ, ನಾನು ತುಂಬ ವಿಚಾರಗಳು ನಿಮ್ಮ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಮಾತನಾಡಿದ್ರಲ್ಲ, ಅದೆಲ್ಲ ಕೇಳಿದಾಗ ಸಖತ್ ಖುಷಿ ಆಯಿತು. ಆ್ಯಂಡ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯುವರ್ ಮೆಮರಿ ಪಾರ್. ಫೈನ್. ಶೈಲಶ್ರೀ ಅಂತ ಇದ್ದವರು ಇಡೀ ಎಲ್ಲರಿಗೂ ತುಂಬ ಪ್ರೀತಿಯಿಂದ ಇವತ್ತು ನಿಮ್ಮನ್ನು ನೆನಪಿಸ್ಕೊಳ್ಳೋದು ಅಂತ ಹೇಳಿದ್ರೆ ಶೈಲಶ್ರೀ ಸುದರ್ಶನ್ ಅಂದರೆ ದಟ್ ಈಸ್ ಕಂಪ್ಲೀಷನ್. ಸೊ ಹಾಗಾಗಿ ನಿಮ್ಮ ಬದುಕಿನಲ್ಲಿ ಸುದರ್ಶನ್ ಸರ್ ಯಾವಾಗ ಭೇಟಿಯಾದರು, ಹೇಗೆ ಭೇಟಿಯಾದರು, ಸೊ ಆ ಜರ್ನಿ ಬಗ್ಗೆ ಇವತ್ತು ಮಾತಾಡೋಣ. ಸೊ ಹೇಳಿ ಅಮ್ಮ, ಸುದರ್ಶನ್ ಅವರು ನಿಮಗೆ ಎಲ್ಲಿ ಸಿಕ್ಕಿದ್ರು, ಹೇಗೆ ಸಿಕ್ಕಿದ್ರು? ಸುದರ್ಶನ್ ಅವರು ನನಗೆ ಸಿಗ್ಲಿಲ್ಲ, ಓ, ಅಂದ್ರೆ ನಾನೇ ಅವ್ರಿಗೆ ಸಿಕ್ಕಿದೆ. ಓಕೆ. ಅಂದರೆ ನಾವೆಲ್ಲ ಒಂದು ನಮ್ಮ ಮಾವನವರು, ಅವಾಗ ಇನ್ನೂ ಮಾವನವರು ಆಗಿರಲಿಲ್ಲ. ಆಗಿರ್ಲಿಲ್ಲ. ಆ ಟೈಮಲ್ಲಿ ಅವರ 60th or 70th ಬರ್ತ್ಡೇ, ಓಕೆ. ಅದಕ್ಕೋಸ್ಕರ ನಾವೆಲ್ಲ ಬಾಂಬೆ ಹೋಗಬೇಕಾಗಿತ್ತು. ಆಗ ಕಾರಲ್ಲಿ ಮಾವನವರು ಕೂತಿದ್ರು, ನಾನು ರೆಡಿಯಾಗಿದ್ದೆ ನನ್ನ ಮನೆಯಲ್ಲಿ. ನಮ್ಮ ಯಜಮಾನರು ಬಂದು, ಅಂದರೆ ಸುದರ್ಶನ್ ಅವರು ಬಂದ್ಬಿಟ್ಟು ಕಾರು ಬಂದಿದೆ ಬರ್ತೀರಾ ಅಂದರೆ, ಹಾಂ ಎಸ್ ಅಂದರೆ ಬಂದೆ. ಒಳಗಡೆ ಅವರು ಹಿರಿಯ ನಟರಲ್ವಾ, ಮೊದಲೇ ಬಂದು ನಾನು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಲಿಲ್ಲ, ಅವರ ಆಶೀರ್ವಾದ ತಗೊಂಡಿದ್ದೀನಿ ಮೊದಲು. ಆಮೇಲೆ ಬಂದೆ, ನಮಸ್ಕಾರ ಸರ್ ಅಂದೆ. ಹಾಂ ಬನ್ನಿಮ್ಮ ಅಂತ ಹೇಳಿದ್ರು. ನಾನು ಹಿಂದೆ ಕೂತ್ಕೊಂಡೆ, ನಮ್ಮ ಸುದರ್ಶನ್ ಅವರು ಮುಂದೆ ಕೂತ್ಕೊಂಡ್ರು, ಅಷ್ಟೇ. ಸೊ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ಹೋಗಿದ್ವಿ. ಅಲ್ಲಿ ಪಂಡ್ರಿಬಾಯಿ ಅವರು ಇದ್ರು, ಒಂದು ಆಲ್ ಕನ್ನಡ ಆರ್ಟಿಸ್ಟ್ ಎಲ್ಲ. ನಮಗೋಸ್ಕರ ದೊಡ್ಡ ಬೋಗಿ ಒಂದು, ಓನ್ಲಿ ಎಲ್ಲ ಓಡಾಡ್ಬೋದು ನಾವು ಆ ಥರ. ಅದರಲ್ಲಿ ಎಲ್ಲ ಆರ್ಟಿಸ್ಟ್ಸ್ ಇದ್ರು. ಆವಾಗ ಇದು ಪಂಡ್ರಿಬಾಯಿ ಅವರು ಒಂದು ಇದು ಇಟ್ಕೊಂಡು, ಹಾಂ ಯಾರ್ಯಾರು ಏನೇನು ಮಾಡ್ತೀರಾ ಹೇಳಿಪ್ಪ, ನೀವೇನು ಮಾಡ್ತೀರಾ, ನೀವೇನು ಮಾಡ್ತೀರಾ ಅಂತೆಲ್ಲ ಹೇಳಿಕೊಂಡು, ಏನಮ್ಮ ಶೈಲಶ್ರೀ ನೀನೇನು ಮಾಡ್ತೀಯ ಅಂದರು. ನಾನು ಹೇಳಿದೆ, ನಾನು ಒಂದು ಇದು ಸ್ಕಲ್ಪ್ಚರ್ಸ್ ಡ್ರೀಮ್ ಅಂತ ಒಂದು ಇದು ಮಾಡಿದ್ದೀನಿ, ಅದಕ್ಕೆ ಐ ವಾಂಟ್ ಒನ್ ಮೇಲ್ ಆರ್ಟಿಸ್ಟ್, ಅದು ಯಾರು ಮಾಡ್ತಾರೆ ನೋಡಿ, ಇದ್ರೆ ಅದು ಮಾಡಬಹುದು. ಯಾರಪ್ಪ, ಯಾರು ಮಾಡ್ತೀರಾ ಹಿಂಗೆ ಎಲ್ಲರೂ ನೋಡಿದ್ರು. ಆಮೇಲೆ ಸುದರ್ಶನ ನೀನೇ ಇರೋದ್ರಲ್ಲಿ ಚಿಕ್ಕವನು, ನೀನೇ ಮಾಡ್ತೀಯ? ಅವ್ರು ಹೇಳ್ಕೊಟ್ರೆ ನಾನು ಮಾಡ್ತೀನಿ ಅಂತ. ಏನಮ್ಮ? ಓ ಎಸ್ ನನಗೆ. ಸರಿ. ಸೊ ಹಾಗೆ ಆಯ್ತು. ನಾನು ಅವಾಗ ಅವ್ರು ಯಾರು ಮಾತಾಡಿದ್ರು ಅಂತ ಅವ್ರನ್ನ ನೋಡಲೂ ಇಲ್ಲ ನಾನು. ಇಲ್ಲಿ ನಿಂತಿದ್ದಾರೆ ಅವರು. ಸರಿ ಓಕೆ. ಸೊ ಇಲ್ಲೇ ಹೇಳ್ಕೊಡ್ತೀನಿ, ನಾನು ಇಲ್ಲೇ ಹೇಳ್ಕೊಟ್ರು ನಾನು ಕಲ್ತ್ಕೋತೀನಿ ಅಂದರು. ಸರ್ ಅಲ್ಲೆಲ್ಲ ಸ್ಟೆಪ್ಸ್ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ, ಆ ಸಬ್ಜೆಕ್ಟ್ ಏನು ಅಂತ ಹೇಳ್ಬಿಡ್ತೀನಿ. ಈ ಥರ ಒಬ್ಬ ಸ್ಕಲ್ಪ್ಚರ್ ಅವನು ಒಂದು ಸ್ಟ್ಯಾಚ್ಯೂ ಮಾಡ್ತಾನೆ. ಎಲ್ಲ ಮಾಡಿ ಮುಗಿಸಿದ ಮೇಲೆ ಅದ್ರ ಮೇಲೆ ಒಂದು ವೇಲ್ ಹಾಕ್ಕೊಂಡು ನಾವು ಸ್ಟೇಜಿಗೆ ತರಬೇಕಲ್ಲ, ತಗೊಂಡು ಬಂದು ನಿಲ್ಲಿಸ್ತಾನೆ. ಆ ವೇಲ್ ತೆಗೆದ್ಬಿಟ್ಟು ಅವ್ನು ಮಾಡಿರೋ ಸ್ಕಲ್ಪ್ಚರ್ ಹೇಗಿದೆ ಅಂತ ನೋಡೋಕ್ಕೋಸ್ಕರ ಸುತ್ತಲೂ ಬರ್ತಾನೆ. ಹಂಗೆ ಬಂದ್ಬಿಟ್ಟು ಹಿ ಈಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಅವನ ಇದು ಹಾಕಿದಾಗ ದಟ್ ಇಸ್ ಒಂದು ಮ್ಯೂಸಿಕ್ ಬರುತ್ತೆ. ಮ್ಯೂಸಿಕ್ ಸ್ಟಾರ್ಟ್ ಆದ ಕೂಡಲೇ ಆ ಸ್ಕಲ್ಪ್ಚರ್ ಇದೆಯಲ್ಲ, ಸ್ಟ್ಯಾಚ್ಯೂ, ದಟ್ ಕಮ್ಸ್ ಟು ಲೈಫ್ ಅಂಡ್ ಇಟ್ ಸ್ಟಾರ್ಟ್ಸ್ ಡಾನ್ಸಿಂಗ್. ಅಂಡ್ ಡಾನ್ಸ್ ಮಾಡುವಾಗ ಈ ಸ್ಕಲ್ಪ್ಚರ್ ನೋಡ್ತಾ ಇದ್ದಾನಲ್ಲ, ಇವನು ಹೇಳ್ಕೊಟ್ಟು ಡಾನ್ಸ್ ಮಾಡುತ್ತೆ. ಇಬ್ರು ಡಾನ್ಸ್ ಮಾಡಿ ಇದ್ರ ಕೊನೆಯಲ್ಲಿ ಅವನ್ನ ಹಿಂಗೆ ಸುತ್ತಿ ಬಿಟ್ಟು ಬಿಡತ್ತೆ, ಅದು ಬಿಟ್ಟು ಬಿಡ್ತಾನೆ. ಇದು ಮತ್ತೆ ಸ್ಟ್ಯಾಚ್ಯೂ ಆಗ್ಬಿಡುತ್ತೆ. ಎತ್ತನು, ಓ ಇದಿಷ್ಟು ಇಟ್ ವಾಸ್ ಆಲ್ ಅ ಡ್ರೀಮ್ ಅಂತಾನೆ. ಸೊ ದಟ್ ಈಸ್ ಸ್ಕಲ್ಪ್ಚರ್ಸ್ ಡ್ರೀಮ್ ಅಂತ. ಚೆನ್ನಾಗಿದೆ, ಚೆನ್ನಾಗಿದೆ ಅಮ್ಮ. ಸರಿ, ಇವಾಗ ಇದೇನಪ್ಪ, ಯಾರು ಮಾಡ್ತೀರಾ, ಯಾರು ಮಾಡ್ತೀರಾ? ಸರಿ,
ಎಲ್ಲರೂ ನೀನು ಮಾಡ್ತೀನ ಇವ್ರು ಹೇಳ್ಕೊಟ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವರು. ಓಕೆ. ಆಯಿತು, ಸೊ ಹಂಗೆ ಫಿಕ್ಸ್ ಆಯಿತು. ನಾವು ಬಾಂಬೆ ಹೋದ್ವಿ ಮಾರ್ನಿಂಗ್ ಟೈಮಲ್ಲಿ. ಓಕೆ. ಎಲ್ಲರದು ಟಿಫನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಒಬ್ಬೊಬ್ರಿಗೂ ಯಾರ್ಯಾರಿಗೇನು ಒಬ್ಬೊಬ್ಬರು ಬಂದು ನಮಗೆ ಮ್ಯೂಸಿಕ್ ಹಾಕ್ಬೇಕಲ್ಲ, ಹಬ್ಬ ಅವರು ಒಬ್ರು ಕೂತ್ಕೊಂಡ್ರು. ಸರಿ, ನಾನು ಹೇಳ್ಕೊಡಕ್ಕೆ ನಾನು ರೆಡಿ ಆಗಿದ್ದೀನಿ, ಈ ಅಪ್ಪನು ಬಂದರು ಒಳಗಡೆ. ಸರಿ ಇವರು ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಅಂದೆ. ಮ್ಯೂಸಿಕ್ ಸ್ಟಾರ್ಟ್ ಮಾಡಿದರು. ಅದಕ್ಕೆ ನಾನು ಇವಾಗ ಈ ಮ್ಯೂಸಿಕಲ್ಲಿ ನೀವು ಹೇಗೆ ಎಲ್ಲಿ ವೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಅನ್ನೋದಕ್ಕೋಸ್ಕರ ಇದು ಹಿಂಗಿದೆ ಅಂತ ಹೇಳ್ಕೊಡೋವಾಗ ಅಯ್ಯಪ್ಪ ಎದ್ದು ಹೋದ್ರು, ಯಾರೋ ಕರೆದ್ರು ಅಂತ. ಎದ್ದು ಹೋದ ಕೂಡಲೇ ಬಾಗಲ್ ಮುಚ್ಕೊಂಡ್ಬಿಡ್ತು. ನಾನು ಇವರು ನಾನು ಮಾತ್ರ ಇದ್ದೀವಿ ಅಂದ್ಬಿಟ್ಟೆ ನಾನು. ಅದನ್ನ ಇವರು ನೋಟಿಸ್ ಮಾಡಿಬಿಟ್ಟು ತಕ್ಷಣ ಹೋಗಿ ಬಾಗಲ್ ತೆಗೆದ್ರು. ಆವಾಗಲೇ ಅನ್ಕೊಂಡೆ ದಟ್ ಅ ವೆರಿ ಡೀಸೆಂಟ್ ಮ್ಯಾನ್, he could understand my feelings ಅನ್ನೋದು. ಹೌದು, ಹೆಣ್ಮಕ್ಳಿಗೆ ಏನ್ ಗೌರವ ಕೊಡಬೇಕು ಅವ್ರು ಆತರ ಮಾಡಿದ ಸಂದರ್ಭದಲ್ಲಿ ಫಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಕರೆಕ್ಟ್, ದಟ್ ಇಂಪ್ರೆಷನ್ ವಾಸ್ ದೇರ್. ಸೊ ಆಮೇಲೆ ನಾನು ಹೀಗೆ ಇದೆಲ್ಲ ಈ ಸಬ್ಜೆಕ್ಟು ಹೀಗೆ ಬರುತ್ತೆ, ಅದು ಇವಾಗ ನೀವು ಹೀಗೆಲ್ಲ ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಹಂಗೆ ಶುರು ಆಯ್ತು ನಮ್ದು. ಓಕೆ. ಅಂದ್ರೆ ಅವತ್ತು ಅಮ್ಮ ನಿಮಗೆ ಅನ್ಸಿತ್ತ ಯಾವತ್ತಾದ್ರೂ ನಾನು ಮದುವೆ ಆಗುವಂತ ಹುಡುಗ ಈ ತರ ಇದ್ರೆ ಅಂತ ಏನಾದ್ರೂ ಒಂದ್ ಕ್ವಶನ್? ಅಯ್ಯೋ ಇಲ್ವೇ ಇಲ್ಲ ರೀ, ನಾನು ಒಬ್ಬ ಗಂಡು ಮೀರಿ. ಓಕೆ. ಸೊ ಅಂದ್ರೆ ಮದುವೆ ಕಾನ್ಸೆಪ್ಟ್ ತಲೆ ಒಳಗಡೆ ಇರ್ಲಿಲ್ಲ? ಇರ್ಲೇ ಇಲ್ಲ. ಓ ಮೈ ಗಾಡ್. ನಾನು ಹೇಳ್ದೆ ಯಾರಾದ್ರೂ ಮದುವೆ ಮಾಡ್ಕೋತೀನಿ ಬಂದ್ರೆ ಹೊಡಿತಾರೆ, ಯಾಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ. ಅಂದ್ರೆ ನಿಮ್ಗೆ ಅದಿತ್ತು ತಲೆ ಒಳಗಡೆ ಹೊಡಿತಾರ ಅವ್ರು ಅಂತ? ಯಾವ ಗಂಡು ಹೆಂಡತಿನ ಹೊಡಿತಾರೆ ಅನ್ನೋ ತರ ನಾನು ಕೇಳ್ಬಿಟ್ಟಿದ್ದೀನಿ. ಐ ವಿಲ್ ನಾಟ್ ಮ್ಯಾರಿ ಅಟ್ ಆಲ್ ಅಂತ. ಅದೇ ತುಂಬಾ ಜನದ ಮನಸ್ಸೊಳಗಡೆ ಇಂಥ ನೆಗೆಟಿವ್ ವಿಚಾರಗಳು ಬೇಗ ತಲೆಯಲ್ಲಿ ಕೂತಿರತ್ತೆ, ಹೋಗಲ್ಲ ಬೇಗ. ಸೊ ನಿಮಗೂ ಆತರ ಆಗಿತ್ತು ಅಂತ? ಅದ್ರಲ್ಲಿ ನಾನು ಇಂಡಿಪೆಂಡೆನ್ಸ್ ಸ್ಪಿರಿಟೆಡ್ ಆಗಿ ಇದ್ದಿದ್ರಿಂದ ಇನ್ನೂ ಜಾಸ್ತಿ ಫೀಲ್ ಆಗ್ತಾ ಇತ್ತು. ಫೈನ್ ಅಮ್ಮ. ಅಂದ್ರೆ ಇವಾಗ ಸುದರ್ಶನ್ ಅವ್ರನ್ನ ನೀವು ನೋಡಿದ ಅದೇ ಮೊದಲು ಅಂತ ಹೇಳ್ತೀರಾ, ಬಟ್ ಅದಕ್ಕಿಂತ ಮುಂಚೆ ಆಲ್ರೆಡಿ ಅವ್ರದ್ದು ವಿಜಯನಗರದ ವೀರಪುತ್ರ ಬಂದಿತ್ತಲ್ವಾ? ನಾನು ಆ ಪಿಕ್ಚರ್ ನೋಡಿರ್ಲಿಲ್ಲ. ಓಕೆ. ಸೊ ನೋಡಿಲ್ಲ, ಬಟ್ ಇಲ್ಲೇ ಫಸ್ಟ್ ಭೇಟಿ ಆಯ್ತು. ಸೊ ನೆಕ್ಸ್ಟ್ ಹೇಳಿ, ಜರ್ನಿ ಹೆಂಗಿತ್ತು? ಅದಾಯ್ತು, ಮುಗೀತು, ಅಲ್ಲೆಲ್ಲ ನೀವು ಪರ್ಫಾರ್ಮ್ ಮಾಡಿದ್ರಿ, ಆರ್ ಎನ್ ನಾಗೇಂದ್ರ ರಾಯರಿಗೆ ಅವ್ರ ಹುಟ್ಟಹಬ್ಬಕ್ಕೆ ಶುಭಾಶಯಗಳು ತಿಳಿಸಿದ್ರಿ, ಬಂದ್ರಿ. ಸೊ ನೆಕ್ಸ್ಟ್ ಎಲ್ಲಿ ಸಿಕ್ಕಿದ್ರು? ನೆಕ್ಸ್ಟ್ ಇದೇ ಪ್ರೋಗ್ರಾಮ್ನ ಇದು ಏನು ಹುಬ್ಳಿಯಲ್ಲೂ ಇದು ಮಾಡ್ಬೇಕಾಗಿತ್ತು ನಾವು. ಸೊ ನಾವೆಲ್ಲ ಬರ್ಬೇಕಾದ್ರೆ ನಾವೆಲ್ಲ ಫ್ಲೈಟಲ್ಲಿ ಬಂದ್ಬಿಟ್ವಿ, PB ಶ್ರೀನಿವಾಸ್ ನಾವೆಲ್ಲ. ಇವರು ಕಲ್ಯಾಣ್ ಕುಮಾರ್ ಅವರೆಲ್ಲ ಕಾರಲ್ಲಿ ಬಂದಿದ್ದಾರೆ. ಸೊ ಬಂದು ಅಲ್ಲಿ ಬಂದಾಗ ಮತ್ತೆ ಅದು, ಬಟ್ ಇವರೆಲ್ಲ ಬರೋದು ಡಿಲೇ ಆಗೋಯ್ತು. ಜನಗಳು ಜೈ 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 ಅಂತ ಕೂತಿದ್ದಾರೆ. ಏನಮ್ಮ ಇವಾಗ ಏನ್ ಮಾಡ್ಬೇಕು? ಅಮ್ಮ ಶೈಲಶ್ರೀ ನೀನೇ ಬಂದು ಒಂದು ಡ್ಯಾನ್ಸ್ ಮಾಡ್ಬಿಡಮ್ಮ. ಮ್ಯೂಸಿಕ್ ಇಲ್ದೆ ಹೇಗೆ ಡ್ಯಾನ್ಸ್ ಮಾಡೋದು? ಸರಿ ಮ್ಯೂಸಿಕ್ ಹಾಕಪ್ಪ ಅಂದೇನೆ, ಟ್ವಿಸ್ಟಿಂಗ್ ಎಲ್ಲ ಮಾಡ್ಕೊಂಡು. ಸೊ ಲೈಕ್ ದಟ್. ಸೊ ದ ಫಸ್ಟ್ ಇಂಪ್ರೆಷನ್ ಎವ್ರಿಬಡಿ ಗಾಟ್ ವಾಸ್ ಈ ಹುಡುಗಿ ಪರವಾಗಿಲ್ಲ, ತುಂಬಾ ವೆರಿ ಇದು ನಾಚಿಕೆ ಗೀಚಿಗೆ ಆ ಥರ ಏನಿದೆ, ಮಿಕ್ಸಿಂಗ್ ವಿತ್ ಎವ್ರಿಬಡಿ ಅಂತ ಒಳ್ಳೆ ಇಂಪ್ರೆಷನ್ ಬಂತು. ಓಕೆ. ನೀವಂದ್ರೆ ಈ ವಿಚಾರ ಹೇಳ್ತಾ ಇರೋದಕ್ಕೆ ಕೇಳ್ತಾ ಇದೀನಮ್ಮ. ಈಗ ನೀವಂದ್ರೆ ನಾಚಿಕೆ ಎಲ್ಲ ಏನಿಲ್ಲ ಅಂತ. ಈಗ ಹೆಣ್ಮಕ್ಳು ಸಿನಿಮಾಗಳಲ್ಲಿ ಮಾಡ್ಬೇಕಾದ್ರೆ ತುಂಬಾ ಜನ ಇವತ್ತು ಅಂದ್ರೆ ಒಂದಷ್ಟು ಮುಜುಗರದಿಂದಾನೇ ಸೈಡ್ ಲೈನ್ ಅಲ್ಲಿ ನಿಲ್ತಾರೆ. ಅಂದ್ರೆ ನಾನು ಸ್ವಿಮ್ ಸೂಟ್ ಹಾಕೋದಿಲ್ಲ, ಆಮೇಲೆ ತುಂಬಾ ಅಂದ್ರೆ ನನಗೆ ಅಂದ್ರೆ ಯಾರು ಅನಾವಶ್ಯಕವಾಗಿ ಎಕ್ಸ್ಪೋಸ್ ಇರೋ ಡ್ರೆಸ್ಗಳು ಹಾಕೋದಿಲ್ಲ. ಆ ಸೀನಿಗೆ ನಿಜವಾಗ್ಲೂ ಬೇಕೇ ಬೇಕು ಅಂತ ಹೇಳಿದ್ರೆ ಮಾತ್ರ ಹಾಕ್ತಾರೆ. ಆದ್ರೂ ಕೂಡ ತುಂಬಾ ಜನ ಹಾಕಲ್ಲ ಅಂತ ಹೇಳಿ ಹೊರಗಡೆ ಬರ್ತಾರೆ. ಅಂದ್ರೆ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಆ ಥರ ಎಲ್ಲ ಮಾಡಿದ್ದಾರೆ. ಬಟ್ ಈ ವಿಚಾರಕ್ಕೆ ಇವತ್ತಿನ ಜನರೇಷನ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಇವತ್ತಿನ ಜನರೇಷನ್ಗೆ ಅವರಿಗೆ ಎಕ್ಸ್ಪೋಷರ್ ಜಾಸ್ತಿ ಆಗಿದೆ. ಹಿಂದಿ ಪಿಕ್ಚರ್ಸ್ ಅದು ಇದೆಲ್ಲ ನೋಡ್ತಾ ಇರಲ್ಲ. ಆಮೇಲೆ ಸೊ ದೇ ಫೀಲ್ ಆರ್ಟಿಸ್ಟ್ ಅಂದ್ರೆ ವಿಲ್ ಹ್ಯಾವ್ ಟು ಮಾಡ್ಬೇಕು. ನಾವು ಬಂದ ಟೈಮಲ್ಲಿ ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ಸೊ ನಾವೇ ಫಸ್ಟ್ ಇದು ಮಾಡಿ ಹಾಕಕ್ ಶುರು ಮಾಡಿ ನೀವು ಅದನ್ನ ಬೇರೆಯವ್ರಿಗೆ. ನನಗೆ ಫಸ್ಟ್ ಪಿಕ್ಚರ್ ಅಲ್ಲೇ ಇದು ಏನು ನೀರಲ್ಲಿ ನನ್ಸ್ಕೊಂಡಿರೋ ನಂದು ಹೋಗೋ ತರ ಒಂದು ಶಾರ್ಟ್. ಸೊ ಅದಕ್ಕೆ ನನಗೆ ಸ್ವಿಮ್ ಸ್ವಿಮ್ ಸೂಟ್ ಹಾಕೋಬೇಕು ಅಂತ. 2 ಪೀಸ್ ನಾನು ಹಾಕೋಲ್ಲ, 1 ಪೀಸೇ ಹಾಕ್ತೀನಿ. ಸೊ 1 ಪೀಸ್ ಅಂದ್ರೆ ಕಂಪ್ಲೀಟ್ಲಿ ಇದುವರೆಗೂ ಕವರ್ಡ್ ಆಗಿತ್ತು. ನಾನು ಅದನ್ನ ಹಾಕೊಂಡು ನಾನು ಮಾಡಿದೆ. ಮೇಲಿಂದ ನೀರು ಬರ್ತಾ ಇದೆ, ನಾನು ಒದ್ದೆ ಆಗ್ಬಿಡ್ತೀನಿ. ಆ ಥರ ಕಳಂಜಿಗಿಟ್ಟಿಯ ತಂಗಮ್ಮಲ್ಲಿ ಪೆಣ್ಕೊಡಿ ನಿನ್ ಮಾನಸ ಪಳಿಂಗು
ಚಿತ್ರಂ ಅಂತ ಒಂದು ಹಾಡು. ಸಾಂಗ್. ಓಕೆ. ಸೊ ಆ ಹಾಡಿಗೆ ನಾನು ಅಲ್ಲಿ ಮನೇಲಿ ಏನೋ ಹೇಳಿಲ್ವಾ? ಏನು ಮನೇಲಿ ಏನೋ ಹೇಳಿಲ್ವಾ ನಿಮಗೆ? ಅಂದ್ರೆ ಈ ತರ ಎಲ್ಲ ಕಾಸ್ಟ್ಯೂಮ್ ಹಾಕ್ದಾಗ ಇದ್ ಬೇಕಾ, ಸಿನಿಮಾ ಮಾಡ್ಬೇಕಾ, ಆ ಥರದ್ದೆಲ್ಲ ಇವಾಗ ಅದು- instructions ಇಲ್ಲ. ಇಲ್ಲ, ಯಾಕಂದ್ರೆ ಹ್ಮ್. ನಮ್ಮ ಫ್ಯಾಮಿಲಿಯವರು ಅಪ್ಪ ಏರ್ಫೋರ್ಸ್ ಆಫೀಸರ್ ಅಲ್ವಾ, ಹೌದು. ಆ ಟೈಮಲ್ಲಿ ಹಿ ವಾಸ್ ಪೋಸ್ಟೆಡ್ ಟು ಜೋಧ್ಪುರ್. ಓಕೆ. ಸೊ ನಾನು ಇಲ್ದೆ ಇದನ್ನ ಸೇರಿದಾಗ ಅಪ್ಪ ಜೋಧ್ಪುರಲ್ಲಿದ್ರು. ಹ್ಮ್. ಅವರೆಲ್ಲ ಏನ್ ತಿಳ್ಕೊಂಡಿದ್ರು ನಾನು ಇನ್ನೂ BOS ಅಲ್ಲೇ ಇದ್ದೀನಿ ಅಂತ. ಓ, ಅಂದ್ರೆ ನೀವು ಹೊರಗಡೆ ಬಂದಿದ್ದು ಗೊತ್ತಿಲ್ಲ. ಇಲ್ಲ ಅವ್ರಿಗೆ. ಆಮೇಲೆ ಅವರೆಲ್ಲ ಅವಳಿಗೆ ಬಂದಾಗ ದೆನ್ ಆಫ್ಟರ್ವರ್ಡ್ಸ್ ಇದು ಗೊತ್ತಾದಾಗ ಒಂದೊಂದ್ಸಲ ನಾನು ನೋಡೋದು ನೀನು ಏನಾದ್ರೂ ಒಂದು ಹೊಸದು ಮಾಡ್ತಿರ್ತೀಯ ಅಂತ ಅದನ್ನ ಮಾತ್ರ ಹೇಳಿದ್ರೆ ಹೊರತು, ಬಟ್ ಪರವಾಗಿಲ್ಲ, ಓಕೆ. ಶೀಸ್ ಬಟ್ ಕೀಪಿಂಗ್ ಹರ್ ಸೆಲ್ಫ್ ಎಂಗೇಜ್ಡ್ Engaged. ಅನ್ನೋ ಥರ ಅವ್ರಿಗೆ. ಅಂದ್ರೆ ನೀವು ಯಾವತ್ತು ಲಿಮಿಟ್ಸ್ ಬಿಟ್ ಕ್ರಾಸ್ ಮಾಡಿಲ್ಲ ಅನ್ನೋದು ಗೊತ್ತಿದೆ, ಬಟ್ ಅಲ್ಲಿಗೆ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ತಾ ಇದ್ದೀರಾ ವಿತ್ ಆಲ್ ನಿಮ್ದೇ ಆದಂತ ಸೆಕ್ಯೂರ್ಡ್ ಒಂದು ಕಂಡೀಷನ್ ಗಳಲ್ಲಿ ಅಂತ ಹೇಳಿ. ಹೌದು ಹೌದು. ಎಲ್ಲ ದೇವರ್ ಹ್ಯಾಪಿ ವಿತ್ Yes. ಪೇರೆಂಟ್ಸ್ ನಿಮ್ಗೆ ಎನ್ಕರೇಜ್ ಮಾಡ್ತಾ ಇದ್ರು ಅಂತ. ಫೈನ್, ಓಕೆ. ಇವಾಗ ಕಂಟಿನ್ಯೂ ಮಾಡೋಣ ಸುದರ್ಶನ್ ಸರ್ ಜರ್ನಿಯನ್ನ.